ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. 620ನೇ ಹಜರತ್ ಖಾಜಾ ಬಂದೆ ನವಾಜ್ಗೆ ಸುದರಾಜ್ ಉರುಸ್ಗೆ ಅದ್ದೂರಿ ಚಾಲನೆ. ಈ ಬಾರಿ ಮೋದಿ ವರ್ಸಸ್ ದೇಶದ ಚುನಾವಣೆ. ನಗರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ. ಆರ್ಥಿಕ ನೆರವಿಗೆ ಕ್ರೀಡಾಪಟು ರಮೇಶ್ ಜಾಧವ್ ಮನವಿ. ಈಗ ವಾರ್ತೆಗಳ ವಿವರ. ಪ್ರಸಿದ್ಧ ಸೂಫಿ ಸಂತ ಸೌಹಾರ್ದತೆ ಮತ್ತು ಭಾವೈಕ್ಯತೆಯ ಸಂಕೇತವಾಗಿರುವ ಹಜರತ್ ಖಾಜಾ ಬಂದೆ ನವಾಜ್ ಗೇಸುದರಾಜ್ ಅವರ 620ನೇ ಉರುಸ್ಗೆ ಅದ್ದೂರಿ ಚಾಲನೆ ದೊರೆತಿದೆ. 3 ದಿನಗಳ ಕಾಲ ನಡೆಯುವ ಉರುಸ್ಗೆ ದರ್ಗಾದ ಪೀಠಾಧಿಪತಿ ಹಜರತ್ ಸೈಯದ್ ಶಾ ಖುಸ್ರೋ ಹುಸೈನಿ ಅವರು ಚಾಲನೆ ನೀಡಿದರು. ನಗರದ ಮೆಹಬೂಬ್ ಗುಲ್ಶನ್ ಗಾರ್ಡನ್ನಿಂದ ಆರಂಭವಾದ ಗಂಧದ ಮೆರವಣಿಗೆಯು ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ರಾತ್ರಿ ವೇಳೆ ದರ್ಗಾಕ್ಕೆ ಗಂಧದ ಲೇಪನ ಸಂಪ್ರದಾಯ ಪೂರ್ಣಗೊಳಿಸಲಾಯಿತು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ದರ್ಗಾದ ಖಾಜಾ ಬಜಾರ್ನಲ್ಲಿ ಕೈಗಾರಿಕಾ ವಸ್ತು ಪ್ರದರ್ಶನ ನಡೆಯಲಿದ್ದು, ದೇಶ ವಿದೇಶದಿಂದ ಹಾಗೂ ರಾಜ್ಯದ ಮೂಲೆ ಮೂಲೆಯಿಂದ ಆಗಮಿಸುವ ಅಪಾರ ಭಕ್ತಾದಿಗಳಿಗೆ ದರ್ಗಾ ಕಮಿಟಿ ಮತ್ತು ಜಿಲ್ಲಾಡಳಿತದ ವತಿಯಿಂದ ಸಂಪೂರ್ಣ ವ್ಯವಸ್ಥೆ ಮಾಡಲಾಗಿದೆ.
ಲೋಕಸಭೆ ಚುನಾವಣೆ ಮೋದಿ ಮತ್ತು ದೇಶದ ನಡುವಿನ ಚುನಾವಣೆ ನಮಗೆ ಬಹುಮತ ಬರುವ ಸಾಧ್ಯತೆ ಹೆಚ್ಚಿದೆ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇಲ್ಲಿಯವರೆಗೆ ಇಂಡಿಯಾ ಮೈತ್ರಿಕೂಟಕ್ಕೆ ಒಳ್ಳೆ ಮತ ಬಂದಿದೆ. ಜನ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು 2 ಹಂತದ ಚುನಾವಣೆ ಬಾಕಿ ಇದೆ. ಈಗಾಗಲೇ ಮೋದಿ ಅವರಿಗೆ 400 ಪಾರ್ ಹೇಗೆ ಗೊತ್ತಾಯಿತೋ ಗೊತ್ತಿಲ್ಲ. ಇಷ್ಟೇ ನಂಬರ್ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ರಾಜಕೀಯದಲ್ಲಿ ಅದು ಬಹಳ ವಿರಳ. ಆದರೆ ಕರ್ನಾಟಕ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ತೇವೆ. ರಾಜಸ್ಥಾನದ ಈ ಬಾರಿ 7 ಸ್ಥಾನ, ಮಧ್ಯಪ್ರದೇಶದಲ್ಲಿ ಕೂಡ ಒಳ್ಳೆ ವಾತಾವರಣವಿದೆ. ಇಲ್ಲೆಲ್ಲ ನಮಗೆ ಹೆಚ್ಚಿನ ಸ್ಥಾನ ಬರುತ್ತೆ. ಆದರೂ ಬಿಜೆಪಿಯವರಿಗೆ ಎಲ್ಲಿಂದ ಹೆಚ್ಚಿನ ಸ್ಥಾನ ಬರುತ್ತೆ ಎಂದರು. ನಮ್ಮ 4 ಕ್ಯಾಂಡಿಡೇಟ್ ನೋಡಿಕೊಂಡು ಮತ್ತು ಹಿಮಾಚಲ್ ಪಂಜಾಬ್ ಹೀಗೆ ಮತ್ತೆ ಬಿಹಾರ್ ನೋಡಿಕೊಂಡು ನಾವು ರಿಯಲ್ ಅಸೆಸ್ಮೆಂಟ್ ಆವಾಗ ಮಾಡಬೇಕು. ಎಲ್ಲರೂ ನೋಡಪ್ಪ ಅಲ್ಲಿ ಯಾವ ಈಗಿರ್ತಕ್ಕಂಥದ್ದಂತೂ ಪರಿಸ್ಥಿತಿಯಲ್ಲಿ ಇಂಡಿಯಾ ಅಲಯನ್ಸ್ಗೆ ಸ್ವಲ್ಪ ಒಳ್ಳೆ ವಾತಾವರಣವನ್ನು ಜನ ಕಲ್ಪಿಸಿಕೊಟ್ಟಿದ್ದಾರೆ. ಇದು ಜನರ ಮಧ್ಯೆ ಮತ್ತು ಮೋದಿಯವರ ಮಧ್ಯೆ ನಡೆದಂಥ ಒಂದು ಚುನಾವಣೆ. ಯಾಕಂದರೆ ಜನ ಬೇಸತ್ತಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರೈಸ್ ರೈಸು, ಆಮೇಲೆ ಪ್ರೈಸ್ ರೈಸ್ ಜೊತೆಯಲ್ಲಿ ಅನ್ಎಂಪ್ಲಾಯ್ಮೆಂಟ್, ಅನ್ಎಂಪ್ಲಾಯ್ಮೆಂಟ್ ಮತ್ತು ಡೆಮೋಕ್ರಸಿ ಮೇಲೆ ಮತ್ತು ಕಾನ್ಸ್ಟಿಟ್ಯೂಷನ್ ಮೇಲೆ ಭಾಳ ದೊಡ್ಡ ಹೊಡೆತ ಪೆಟ್ಟು ಬೀಳ್ತಾರೆ. ಅದಕ್ಕಾಗಿ ಜನ ಇದು ಎಲ್ಲ ನೋಡಿಕೊಂಡು ಮತ್ತು ಅಟಾನಮಸ್ ಬಾಡೀಸನ್ನು ದುರುಪಯೋಗ ಮಾಡಿಕೊಂಡು ಏನು ಅವರು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಜನ ರೊಚ್ಚಿಗೆದ್ದು ತಾವಾಗೇ ಮುಂದೆ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಇಂಡಿಯಾ ಅಲಯನ್ಸ್ಗೆ. ಬಹುಮತ ಬರ್ತಕ್ಕಂಥದ್ದು ಸರ್ವ ಸಾಧ್ಯತೆ ಇದೆ. ಛತ್ತೀಸ್ಗಢನಲ್ಲೂ ನಮ್ಮದು ಗೇನೆ. ಹೀಗೆ ಎಲ್ಲಿ ಮೊದಲು ಅವ್ರಿಗೆ 100% ಬಂದಿತ್ತು ಅಲ್ಲಿ ಅವರು ರೆಡ್ಯೂಸ್ ಆಗಿದೆ. ಎಲ್ಲಿ ನಾವು 0-1ರಲ್ಲಿದ್ದೇವೆ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೇವೆ ಆಗಿದೆ. ಬಟ್ ಯಾವ ಆಧಾರ ಮೇಲೆ ಅವರದು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಇಂಡಿಯಾ ಅಲಯನ್ಸ್ ಮಾತ್ರ ಹೆಚ್ಚಿನ ಸೀಟು ಪಡಿತಕ್ಕಂಥದ್ದು ಎಲ್ಲ ಲಕ್ಷಣಗಳಿವೆ. ಹೀಗೆ ಅಧಿಕಾರದಲ್ಲಿ ಬರ್ತಕ್ಕಂಥದ್ದನ್ನು ತಡಿತಕ್ಕಂಥ ಸಾಮರ್ಥ್ಯ ನಮ್ಮ ಇಂಡಿಯಾ ಅಲಯನ್ಸ್ನಲ್ಲಿ ಬಂದಿದೆ. ಅದಕ್ಕೆ ನೋಡೋಣ 2004ನೇ ತಾರೀಕು 4 ಜೂನ್ ಎಲ್ಲ ಹೊರಗಡೆ ಬರ್ತಿದ್ದಾರೆ. ಮುಂದಿನ ಕ್ರಮ ಏನು ಚುನಾವಣೆ ನಂತರ ಭಾಳ ವಿರಳ. ಮೋದಿಗೆ ಹೆಂಗೆ ಗೊತ್ತಾಗ್ಯದ ಕನ್ಸ್ಬಿಡೋದು 400 ಪಾರ್ ಅಂತ. ಬಟ್ ಎಲ್ಲ ಕಡೆ ಅವರು ಲೂಸ್ ಮಾಡ್ಕೊಳ್ಳುವಾಗ, ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದೇ ಬಂದಿದೆ. ನಿಮ್ಮ ಪ್ರಕಾರ ಕಡಿಮೆನೂ ಇಲ್ಲಿ ಬರೋದು, ನಾವು ಜಾಸ್ತಿ ಬರ್ತೇವೆ ನೀವು ಹೇಳೋದು. ಈಗ ಅವರೇ ನಿನ್ನೆ ಜೋಶಿನೇ ಒಪ್ಕೊಂಡಿದ್ದ 4, ಅದು ನಮ್ಮ ಇನ್ಕ್ರೀಸ್ ಆಯಿತು, ಅವರು ಡಿಕ್ರೀಸ್ ಆಯಿತು. ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ನಮ್ಮಲ್ಲಿ 2 ಇದ್ವು,
ಜಾಸ್ತಿ ಬರ್ತವೋ ಕಡಿಮೆ ಬರ್ತವೆ. ಅದೇ ರೀತಿಯಾಗಿ ನಮ್ಮ DMK ನಮ್ಮದೇನಿದೆ ಮೈತ್ರಿಕೂಟ ಅಲ್ಲಿ ಇಂಟ್ಯಾಕ್ಟ್ ಇದೆ. ಆಮೇಲೆ ಕೇರಳದಲ್ಲಿ ನಾವು ಹೆಚ್ಚಿನ ಸೀಟು ಈ ಸಲ ಬರ್ತದೆ. ಮಹಾರಾಷ್ಟ್ರದಲ್ಲಿ ನಮ್ಮ ಆಘಾಡಿಗೆ ಮೋರ್ ದೆನ್ 50% ಬರ್ತದೆ. ಮತ್ತು ಇಲ್ಲೆಲ್ಲ ಅವ್ರಿಗೆ ಕಡಿಮೆ ಆಗುವಾಗ ಹೆಚ್ಚಿಗೆ ಎಲ್ಲಿ ಬಂದು ನನಗೆ ಗೊತ್ತಾಗ್ತದೆ. ಆಮೇಲೆ ನಾವು ರಾಜಸ್ಥಾನದಲ್ಲಿ 0 ಇದ್ದೇವೆ 3 ಸಲ. ಈ ಸಾರಿ ಮಿನಿಮಮ್ ನಾವು 7-8 ಮೇಲೆ ಬರ್ತದೆ. ಆಮೇಲೆ ಮಧ್ಯಪ್ರದೇಶದಲ್ಲಿ ನಾವು 2 ಇದ್ದೇವೆ, ಅಲ್ಲೂ ಕೂಡ ಕಲಬುರಗಿ ಮೂಲದ ವಿಶೇಷ ಚೇತನ ಬಡ ಯುವಕ ರಮೇಶ್ ಜಾಧವ್ ಅಂತಾರಾಷ್ಟ್ರೀಯ 10 ಪಿನ್ ಪಂದ್ಯಕ್ಕೆ ಆಯ್ಕೆಯಾಗಿದ್ದು, ಪಂದ್ಯದಲ್ಲಿ ಭಾಗಿಯಾಗಲು ಥೈಲ್ಯಾಂಡ್ ಹೋಗಬೇಕಿದೆ. ಅದಕ್ಕೆ ಆರ್ಥಿಕ ನೆರವು ಅವಶ್ಯಕತೆ ಇದ್ದು, ದಾನಿಗಳು ಸಹಕಾರ ಮಾಡಿದರೆ ನೆರವಾಗುತ್ತದೆ ಎಂದು ರಮೇಶ್ ಜಾಧವ್ ಮನವಿ ಮಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದು ನನ್ನ 2ನೇ ಅಂತಾರಾಷ್ಟ್ರೀಯ ಪಂದ್ಯಾವಳಿಯಾಗಿದ್ದು, ಪ್ಯಾರಾ 10 ಪಿನ್ ಬೌಲಿಂಗ್ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ತಂದಿದ್ದೇನೆ. ಇದೀಗ ಥೈಲ್ಯಾಂಡ್ನಲ್ಲಿ ನಡೆಯುವ 10 ಪಿನ್ ಪಂದ್ಯಕ್ಕೆ ಆಯ್ಕೆಯಾಗಿರುವೆ. ಆದ್ದರಿಂದ ದಾನಿಗಳು ನೆರವಿಗೆ ಬಂದರೆ ಸಹಕಾರವಾಗುತ್ತದೆ ಎಂದು ಮನವಿ ಮಾಡಿದರು. ಮಾಡೋ ಉದ್ದೇಶ ಏನಂತಂದರೆ, ನಾನು ರಮೇಶ್ ಜಾಧವ್ ಗುಲ್ಬರ್ಗಾ ಜಿಲ್ಲೆಯ ಚಿಕ್ಕನಿಂದಳಿ ತಾಂಡ ನಿವಾಸಿ ಆಗಿರುತ್ತೇನೆ. ನಾನು ಇಲ್ಲೇ ಹನುಮಾನ್ ನಗರ್ ಕೋರಂಟಿ ತಾಂಡದಲ್ಲಿ 9 ವರ್ಷದಿಂದ ಇಲ್ಲೇ ವಾಸವಾಗಿದ್ದು, ನನ್ನ ಕ್ರೀಡೆ ಜೀವನ ಹೆಚ್ಚಿನ ಅಭ್ಯಾಸ ಇದೆ. ನಮ್ಮ ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂದಲ್ಲಿ ದಿನ ಹಗಲು ರಾತ್ರಿ ಅನ್ನದೇ ಸತತ ಪ್ರಯತ್ನದಿಂದ ಲಾಸ್ಟ್ ಟೈಮ್ ಥೈಲ್ಯಾಂಡ್ನಲ್ಲಿ ಜಾವ್ಲಿನಲ್ಲಿ ಚಿನ್ನದ ಪದಕ ಪಡೆದು ನಮ್ಮ ಇಡೀ ಕರ್ನಾಡಿಗೆ ಮತ್ತು ನಮ್ಮ ಭಾರತ ದೇಶಕ್ಕೆ ಕೀರ್ತಿ ತಂದಿದ. ಅದು ಕೀರ್ತಿ ಇಡೀ ನಮ್ಮ ಭಾರತಕ್ಕೆ ಸಲ್ಲುತ್ತದೆ. ಮತ್ತು ನಮ್ಮ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಿ. ನನಗೆ ಒಬ್ಬ ಬಡವ ಮಗ, ದಿವ್ಯಾಂಗ ಅಂಗವಿಕಲದ ಮಗನಿಗೆ ಆ ಮಟ್ಟಕ್ಕೆ ಬೆಳೆಸ್ತಿದ್ದೀರ ಅಂತಂದ್ರೆ ನೀವು ಎಲ್ಲರಿಗೂ ಧನ್ಯವಾದ ಹೇಳಬೇಕಾಗ್ತದೆ ಸರ್. ಈಗ ನನಗೆ ಇನ್ನೊಂದು ಕಾಲಾವಕಾಶ ದೇವರ ಆಶೀರ್ವಾದದಿಂದ ನಾನು 2ನೇ ಅಂತಾರಾಷ್ಟ್ರೀಯ ಕಾಂಬೋಡಿಯಾಕ್ಕೆ ಸೆಲೆಕ್ಷನ್ ಆಗಿದ್ದೀನಿ. ಲಾಸ್ಟ್ ಟೈಮು 10 ಪಿನ್ ಬೌಲಿಂಗಲ್ಲಿ ಗೋಪಾಲ್ ಮಾಲಲ್ಲಿ ವಿಜಯಶಾಲಿ ಆವಾಗ ಪತ್ರಿಕೆ ಮಾಧ್ಯಮದವರು ಎಲ್ಲರೂ ಸಪೋರ್ಟ್ ಮಾಡಿ ಆ ಮಟ್ಟಕ್ಕೆ ನನಗೆ ಕಳಿಸುವಾಗ ಅದೇ ಅಬಿಲಿಟಿ 10 ಪಿನ್ ಬೌಲಿಂಗ್ ಈಗ ನಡೀತಾ ಇದೆ. ಆ ಗೇಮಕ್ಕೆ ಹೋಗಬೇಕಾದರೆ ನನಗೆ ಆರ್ಥಿಕ ಪರಿಸ್ಥಿತಿ 1,20,000 ರೂಪಾಯಿ ಇದೆ. ಮತ್ತು ನಾನು ನಮ್ಮ ಸರ್ ಅವರಿಗೆ ಪ್ರಶ್ನೆ ಮಾಡಿದೆ, ಸರ್ ಮತ್ತೆ ಅಲ್ಲಿ ಹೋಗಿ ಕಟ್ಟಬೇಕು ದುಡ್ಡು, ವಿಕಲಚೇತನರ ಇದ್ದೀವಿ, ಇದು ಏನು ಮಾಡ್ತಾ ಇದ್ದಾರಂತ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರ ಸರ್ ಹೆಂಗ ಅಂತ ಅಂದಾಗ ನಮ್ಮ ಸರ್ ಅವರು ಹೇಳಿದರು, ನಿಂದ ಕ್ಲಾಪಿಕೇಶನ್ ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಕ್ಲಾಪಿಕೇಶನ್ ಅಂದರೆ ಅಧಿಕೃತ ಘೋಷಣೆ ಆಗುತ್ತದೆ. ಅಂದರೆ ಇದು ನಿನಗೆ ಸಿಕ್ಕುತ್ತಂತಂದರೆ ನಿಮ್ಮ ಕಲಬುರಗಿ ಜನ ಮತ್ತು ಕರ್ನಾಟಕ ಜನಗ ಭಾಗ್ಯ. ಯಾಕಂತಂದ್ರೆ ನಮ್ಮ ಕಲಬುರಗಿ ಜನ ಮಣ್ಣು ಎಲ್ಲ ದೇವರದು ಆಶೀರ್ವಾದ. ಅದಕ್ಕೆ ನಂದು ಕ್ಲಾಪಿಕೇಶನ್ ಅಧಿಕೃತ ಘೋಷಣೆ ಆಗ್ತಾ ಇದೆ. ಇದು ಭಾಳ ಖುಷಿಯ ವಿಷಯ. ಮತ್ತು ಇನ್ನೊಂದು ವಿಷಯ ಏನಂತಂದರೆ, ಅಲ್ಲಿ ಕ್ಲಾಪಿಕೇಶನ್ ನಮಗೆ ಸಿಕ್ತಂದ್ರೆ ಏಷ್ಯನ್ನು ಮತ್ತು ಪ್ಯಾರಾ ಒಲಿಂಪಿಕ್ಸಲ್ಲಿ ಭೀ ಕೂಡ ನಾವಲ್ಲಿ ಭಾಗವಹಿಸ್ಬೋದು. ಯಾವುದೇ ಇನ್ನಿತರ ನಮಗೆ ಅಭ್ಯಂತರ ಇರೋದಿಲ್ಲ. ಅದಕ್ಕೆ ನಾನು ನಮ್ಮ ಕಲಬುರಗಿ ಜನತೆಯ ತಾಯಂದಿರು, ಅಣ್ಣ ತಮ್ಮಂದಿರು ಹಾಗೂ ನಮ್ಮ ರಾಜಕೀಯ ಎಲ್ಲರ ಮುಖಂಡರಿಗೆ ನಿಮ್ಮ ಪ್ರೀತಿಯ ಮಗ ರಮೇಶ್ ಜಾಧವ್ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದರೆ, ನಾ ಹೋಗ್ತಾ ಇಲ್ಲ, ನಿಮ್ಮ ಮನೆ ಮಗ ಹೋಗ್ತಾ ಇದ್ದಾರ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಎತ್ತರಕ್ಕೆ ಹೋಗ್ತೀವಿ. ಮತ್ತು ಇನ್ನೊಂದು ವಿಷಯ, ನಮ್ಮ ಪ್ಯಾರಾ 10 ಪಿನ್ ಬಾಲಿಂಗ್ ಕೋಚ್ ಆದ ಸುಜಿತ್ ಸಿಂಗ್ ಸರ್ ಹಾಗೂ ರಾಘವೇಂದ್ರ ಸರ್, ಸುನಿಲ್ ರಾಠೋಡ್ ಸರ್, SST ರಾಜ್ಯಾಧ್ಯಕ್ಷರು ಹಾಗೂ ಸುರೇಶ್ ಸರ್ ಅವರೆಲ್ಲರೂ ಹೇಳಿದರು, ಇದು ನಿನ್ನ ಜೀವನದ ಅಂತಾರಾಷ್ಟ್ರೀಯ ಭಾಳ ದೊಡ್ಡ ಅಬಿಲಿಟಿ 10 ಪಿನ್ ಗೇಮ್ ಇದೆ. ಇಂಥ ಅವಕಾಶ ಮತ್ತೆ ಸಿಗಲ್ಲ. ಅದಕ್ಕೆ ನನಗೆ ಆರ್ಥಿಕ ಸಹಕಾರ ಅವಶ್ಯಕತೆ ಇದೆ. ನೀವು ಎಲ್ಲರೂ ಸಪೋರ್ಟ್ ಮಾಡಿದರೆ ಅಲ್ಲಿಗೆ ಹೋಗೋಕ್ಕೆ ನಾನು
ಚಿನ್ನ ಪದಕವನ್ನು ಪಡೆಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂತಂದ್ರೆ ಸತತ ಪ್ರಯತ್ನ ಯಾರು ಮಾಡ್ತಾರೆ ಅವರಿಗೆ 100% ಕಾಲಾವಕಾಶ ಬಂದೇ ಬರುತ್ತದೆ. ಸುದ್ದಿಗೋಷ್ಠಿಯಲ್ಲಿ ಸಂದೀಪ್ ರಾಠೋಡ್, ಕಿರಣ್ ಹಡ್ಪದ್, ವಿಷ್ಣು ರಾಠೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ದಲಿತ ಯುವಕನ ಮೇಲೆ ಹಲ್ಲೆ, ಆರೋಪಿಗಳ ಗಡಿಪಾರಿಗೆ ಮಲ್ಲೇಶಿ ಸಜ್ಜನ್ ಆಗ್ರಹ. ಕುಡಿದ ಮತ್ತಿನಲ್ಲಿ ನದಿಗೆ ಹಾರಿ ತೆಲಂಗಾಣ ಮೂಲದ ಯುವಕ ಸಾವು. ಆದಿಜಾಂಬವ ನಿಗಮಕ್ಕೆ 500 ಕೋಟಿ ಅನುದಾನ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಹವಳಗ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಸುಧೀರ್ ತಂದೆ ನಾಗಪ್ಪ ಹೋಳಿಕೇರಿ ಇವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ವಿಠಲ್ ತಂದೆ ಅಡಿವೆಪ್ಪ ಹಾಗೂ ಈತನ 7 ಜನ ಸಹಚರರನ್ನು ಬಂಧಿಸಿ ಗಡಿಪಾರು ಮಾಡುವಂತೆ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡ ಮಲ್ಲೇಶಿ ಸಜ್ಜನ್ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೇ 15ರಂದು ರಾತ್ರಿ 11:30 ಗಂಟೆ ಸಮಯಕ್ಕೆ ಹವಳಗ ಬಿ ಗ್ರಾಮದ ವಿಠಲ್ ತಂದೆ ಅಡಿವೆಪ್ಪ ನಾಟಿಕಾರ್ ರೌಡಿ ಶೀಟರ್ನಾಗಿದ್ದು ಮತ್ತು ಗಡಿಪಾರಾಗಿದ್ದು ಈತನ ಸಹಚರರಾದ ಸಿದ್ದುಗೌಡ ತಂದೆ ಗುರಪ್ಪಗೌಡ ಮಾಲಿ ಪಾಟೀಲ್, ಮಡಿವಾಳಪ್ಪ ಗೌಡ ತಂದೆ ಗುರಪ್ಪಗೌಡ ಮಾಲಿ ಪಾಟೀಲ್, ಬಸವರಾಜ್ ತಂದೆ ಗುರುಸಿದ್ದ ನಾಟಿಕಾರ್, ಲಕ್ಷ್ಮೀಪುತ್ರ ತಂದೆ ಸಿದ್ದಪ್ಪ ನಾಟಿಕಾರ್, ಶೇಖರ್ ಕುರಕತಳ್ಳಿ ಇವರೆಲ್ಲರೂ ಸೇರಿಕೊಂಡು ರಾತ್ರಿ ಸಮಯದಲ್ಲಿ ಹವಳಗ ಗ್ರಾಮದ ಹತ್ತಿರವಿದ್ದ ಭೀಮಾ ನದಿಯಲ್ಲಿನ ಅಕ್ರಮ ಮರಳು ಕಾನೂನು ಬಾಹಿರವಾಗಿ ಸಾಗಾಟ ಮಾಡುತ್ತಿದ್ದಾರೆ ಮತ್ತು ಅಕ್ರಮ ಮರಳು ಸಾಗಾಣಿಕೆ ಮಾಡುವ ರಸ್ತೆಯನ್ನು ಪರಿಶಿಷ್ಟ ಜಾತಿಯ ಓಣಿಯಿಂದ ಹಾದು ಹೋಗುತ್ತದೆ. ರಾತ್ರಿ ಸಮಯದಲ್ಲಿ ಮೂತ್ರ ವಿಸರ್ಜನೆಗೆ ಬಂದ ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆಯಾದ ಸಂಗೀತಾ ಗಂಡ ನಾಗಪ್ಪ ಹೋಳಿಕೇರಿ ಇವರ ಮೇಲೆ ಟ್ರ್ಯಾಕ್ಟರ್ ಹಾಯಿಸುತ್ತಿದ್ದರು. ನನ್ನ ತಾಯಿ ಮೇಲೆ ಟ್ರ್ಯಾಕ್ಟರ್ ಹಾಯ್ದು ಸತ್ತರೆ ಯಾರು ಹೊಣೆಗಾರರು ಎಂದು ಪ್ರಶ್ನೆ ಮಾಡಿದ ಅವರ ಮಗನಾದ ಸುಧೀರ್ ತಂದೆ ನಾಗಪ್ಪ ಹೋಳಿಕೇರಿ ಈತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುತ್ತಾರೆ ಎಂದು ಆರೋಪಿಸಿದ ಅವರು ಕೂಡಲೇ ಆರೋಪಿಗಳನ್ನು ಗಡಿಪಾರು ಮಾಡುವಂತೆ ಒತ್ತಾಯ ಮಾಡಿದರು. ಈಗಾಗಲೇ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಅಫಜಲ್ಪುರ ತಾಲೂಕಿನ ಹವಳಗ ಬಿ ಗ್ರಾಮದಲ್ಲಿ ದಿನಾಂಕ 15/5/24ರಂದು ರಾತ್ರಿ 11:30 ಗಂಟೆಗೆ ಅಲ್ಲೊಂದು ಇನ್ಸಿಡೆಂಟ್ ಆಗಿದೆ, ಜಗಳ ಆಗಿದೆ. ಅಂದರೆ ಅಲ್ಲಿ SC ಓಣಿ ಇದೆ. SC ಓಣಿ ಹೋಗ್ತಾ ಬರ್ತಾ ದಾರಿಯಲ್ಲಿ ಅಲ್ಲಿ ಇದ್ದಂಥ ಸುಮಾರು ರೇತಿ ಮಾಫಿಯಾ ರೇತಿ ಹೊಡಿತಾರೆ, ಸುಮಾರು ರೇತಿ ಹೊಡಿತಾರೆ. ಟ್ರಿಪ್ಪರ್ಸ್ ಹೋಗ್ತವೆ, ರಾತ್ರಿ ಜನ ಯೂರಿನಲ್ಸ್ ಹೋಗ್ತಾರೆ, ಟಾಯ್ಲೆಟ್ಸ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ಲಾರಿ ಹೋಗಾಗ ಹೆಣ್ಮಗಳು ಯಾರೋ ಮುದುಕಿ ಸಂಗೀತ ಅನ್ನೋರು ಹೋಗ್ತಾ ಸಂದರ್ಭದಲ್ಲಿ ಗಾಡಿ ಸ್ವಲ್ಪ ಟಕ್ಕರಾಗ್ತದೆ. ಅವ್ರ ಮಗ ಬಂದುಬಿಟ್ಟು ಏನು ಹಿಂಗೆ ಟಿಪ್ಪರೇ ಹೊಡಿತಾ ಇದ್ದಾರೆ, ಯಾರೋ ನಾವು ಹೆಣ್ಮಕ್ಳು ಯಾರೋ ಸತ್ತಂದ್ರೆ ಯಾರು ಜವಾಬ್ದಾರಿ, ಹೋಗ್ಬಾರ್ದಲ್ಲ, ಹಂಗೆ ಮಾಡಬಾರ್ದಲ್ಲ ಅಂತ ಅವ್ನ ಮಗ ಏನಪ್ಪ ಅಂದ್ರೆ ಯಾರು ಸುಧೀರ್ ತಂದೆ ನಾಗಪ್ಪ ಅಂತ ಅವ್ರಿಗೆ ಕೇಳ್ತಾನೆ. ಯಾಕೆ ಟಿಪ್ಪರ್ ಯಾರು ರೇತಿ ಹೊಡಿತಾರ ಕಳೆದಂದೆಯಿಂದ ಅವ್ರಿಗೆ ಹೇಳ್ತಾರೆ. ಹೇಳಿದ ತಕ್ಷಣ ನಮ್ಮ ತಾಯಿನೇ ಹೇಳ ಸಂಗೀತ ತಂದೆ ನಾಟಕರ ಅಂತ ನಾಗಪ್ಪ ಅಂತ ತಾಯಿಗೆ ತೊಂದರೆ ಆದರೆ ಯಾರು ನೋಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಆ ಸಂದರ್ಭದಲ್ಲಿ ಎಲ್ಲ ಸುಮಾರು ಒಂದು 8 ಜನ ಬಂದು ಅವನಿಗೆ ಮನಸ್ಸು ಬಂದಾಗ ಹೊಡಿತಾರೆ. SC ದವನಿಗೆ ಸುಧೀರಿಗೆ ಮನಸ್ಸು ಬಂದಾಗ ಹೊಡಿತಾರೆ. ಆ ಸಂದರ್ಭದಾಗೆ 112 ಪೊಲೀಸಿಗೆ ಫೋನ್ ಕೂಡ ಮಾಡ್ತಾರೆ. ಅವರು ಕೂಡ ಬರ್ತಾರೆ. ಹಾಗೆ ಆ ಪೊಲೀಸರು ಬಂದು ಹಿಡಿದು ಆ ಹೊಡೆಯವನಿಗೆ ಬಿಡಿಸಂಗಿಲ್ಲ. ಅವ್ರು ಎದುರಿನಿಂದ ಮತ್ತೆ ಹೊಡಿತಾರೆ, ಅವನಿಗೆ ಮತ್ತೆ ಎದುರಿನಿಂದ ಮತ್ತೆ ಹೊಡಿತಾರೆ ಅವ್ರಿಗೆ.
ಅಂದರೆ ಇಂಥ ಸಂದರ್ಭ ಅಂತಂದ್ರೆ ಆ ಹುಡುಗ ಅಂತಂದ್ರೆ 15 ತಾರೀಕು ಹೊಡೆದಾಗ 18 ತಾರೀಕು ಕೇಸ್ ಆಗ್ತದೆ. 3 ದಿನ ಕೇಸ್ ತೊಗೊಳಕ್ಕೆ 3 ಡೇಸ್ ಆಗ್ತದೆ. ಅದು ಇಲ್ಲ ಇದು ಇಲ್ಲ ಅಂತ ಹಾಗಾಗಿ 3 ಡೇಸ್ ಆಗ್ತದೆ. 18 ತಾರೀಕು ಕೇಸ್ ರಿಜಿಸ್ಟ್ರೇಷನ್ ಆಗ್ತದೆ. ಅಟ್ರಾಸಿಟಿ ಆಗಿದೆ, 307 ಎಲ್ಲರೂ ಆಗಿವೆ. ಆದರೂ ಕೂಡ ಇಲ್ಲಿವರೆಗೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ಲ. ಸುಮಾರು 8 ಜನ ಇದ್ದಾರೆ, ಯಾರೂ ಆರೋಪಿಗಳನ್ನು ಬಂಧಿಸಿಲ್ಲ. ಮುಖ್ಯ ಆರೋಪಿ ವಿಠ್ಠಲ್ ಅಡಿಯಪ್ಪ ನಾಟೇಕರ್ ಅಂತಾರೆ. ಅವರೊಬ್ಬ ರೌಡಿ ಶೀಟರ್ಸ್ ಆಯ್ತು. ಆ ಏರಿಯಾದಾಗ ಎಲ್ಲರಿಗೆ ಹೆದರಿಸ್ತಾರೆ, ಅಂಜುತ್ತಾರೆ. ಅದಕ್ಕೆ ಪೊಲೀಸರಿಗೆ ಅವನಿಗೆ ಹೆದರಿಸಿ ಅಂಜಿಸಿ ಪೊಲೀಸರು ಕೂಡ ಅಂಜಿಸ್ತಾರೆ ಅವನಿಗೆ. ನಮಸ್ಕಾರ ಹೊಡೆದು ಎದುರು ನಿಂತೆ ನಮ್ಮ ಮನುಷ್ಯಾಗ ಎಸ್ಸಿದವ್ರಿಗೆ ಹೊಡಿತಾನೆ ಅಂದರೆ ಅವ್ರು ಬಿಡಿಸ್ಲಿಕ್ಕೆ ಹೋಗಲ್ಲ ಅಂದರೆ ಎಷ್ಟು ದೌರ್ಜನ್ಯ ಇರಬೇಕು. ಪೊಲೀಸರು ಜನರಿಗೆ ರಕ್ಷಣೆ ಮಾಡಲಿಕ್ಕಿದ್ದಾರೆ, ಅದಕ್ಕಿದ್ದಾರೆ ಅಂತ ಯೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ಇವತ್ತಿನ ದಿನ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆಗೆ ರೇತಿ ಮಾಫಿಯಾ ತುಂಬ ಹೆಚ್ಚಿಗೆ ನಡೆದಿದೆ. ಹೆಚ್ಚಿಗೆ ನಡೆದಿದೆ. ಎಲ್ಲಿ ಇಲ್ಲ ಅಂತಿಲ್ಲ, ಎಲ್ಲ ತಾಲೂಕದಲ್ಲಿ ನಡೆದಿದೆ. ಅದು ಹೆಂಗಾಗಿದೆ ಅಂದರೆ ಮೊನ್ನೆ ನಾವು ಜಿಲ್ಲಾ ರಕ್ಷಣಾಧಿಕಾರಿಗೆ ಭೇಟಿಯಾಗಿ ಮಾತಾಡೋ ಸಂದರ್ಭದಲ್ಲಿ ಎಲ್ಲ ಕಡೆಗೆ ವ್ಯತ್ಯೆ ನಡೀತಾ ಇದೆ, ಕಳ್ಳದಂಧೆ ನಡೀತಾ ಇದೆ. ಮೈನಿಸ್ದವ್ರು ಯಾರು ಕೇಳ್ತಾ ಇಲ್ಲ. ಆಯಿತು, ಡೆಪ್ಟಿ ಕಮಿಷನರ್ ಅವ್ರಿಗೇನು ಬ್ಯುಸಿ ಇರ್ತಾರೋ ಅವರು ಎಲ್ಲಿ ಹೋಗ್ತಾ ಇಲ್ಲ. ಅದಕ್ಕೆ ನನಗೇನು ಅನಿಸ್ತದೆ ಅಂದರೆ ಜಿಲ್ಲಾ ರಕ್ಷಣಾಧಿಕಾರಿ ಮತ್ತು ಜಿಲ್ಲಾ DC ಅವರಿಗೆ ಅಂತಂದರೆ ಈ ಕೆಳಗಿನ ಲೆವೆಲ್ನಾಗ ಏನು ನಡೀತದೆ ಅಂತ ಗೊತ್ತೇ ಇಲ್ಲ ಅಂತ ಅನಿಸ್ತದೆ. ಹಾಗಾಗ್ತದೆ. ಯಾಕಂದರೆ ತಾಲೂಕಾ ದಂಡಾಧಿಕಾರಿ, ತಾಲೂಕಾ ಪೊಲೀಸ್ ಆಫೀಸರ್ ಇಬ್ಬರು ಸೇರಿಬಿಟ್ಟು ರೇತಿ ದಂಧೆ ಅಂತಂದ್ರೆ ದುಡ್ಡು ತಗೋದು ದಂಧೆ ಮಾಡಿಸೋದು. ಅದು SP ನಾಲೆಜ್ನೂ ಬರೋಂಗಿಲ್ಲ ಅಂತ ಸಂದರ್ಭ. ಯಾಕಂದರೆ ದಿನನಿತ್ಯ SP ಹೋಗ್ಲಿಕ್ಕೆ ಬರಲ್ಲ, ದಿನನಿತ್ಯ DC ಹೋಗ್ಲಿಕ್ಕೆ ಬರಲ್ಲ. ಇದಕ್ಕೆ ಕಂಟ್ರೋಲ್ ಮಾಡೋರು DC ಅವರು ಮತ್ತು ಮೈನಿಸ್ದವ್ರು ಮಾಡಬೇಕು. ಅದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತಿನ ದಿನ DC ಅವ್ರ ಕೈಲಿ ಅಡ್ಮಿನಿಸ್ಟ್ರೇಷನ್ ಕೈಲಿ ಆಗಿಲ್ಲ ಜಿಲ್ಲೆದಾಗೆ. ಅದಕ್ಕೆ ಅದು ಕಂಟ್ರೋಲ್ ಮಾಡಬೇಕಂತ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಭೀಮ್ಶಾ ಖನ್ನಾ, ಶಿವಕುಮಾರ್ ಆಜಾದ್ಪುರ್, ಪ್ರಕಾಶ್ ಔರಾದ್ಕರ್, ಗೌತಮ್ ಉಪಾಧ್ಯಾಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಂಠಪೂರ್ತಿ ಕುಡಿದು ಮತ್ತಿನಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಈಜಾಡಲು ತೆರಳಿದ್ದ ಯುವಕ ಸಾವನ್ನಪ್ಪಿದ ಘಟನೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಪಟ್ವಾದ್ ಗ್ರಾಮದ ಬಳಿ ನಡೆದಿದೆ. ಹೈದರಾಬಾದ್ ಮೂಲದ ಮೊಹಮ್ಮದ್ ಸಾಜಿದ್ ದಸ್ತಗೀರ್ ಮೃತ ಯುವಕನಾಗಿದ್ದು, ಕಂಠಪೂರ್ತಿ ಕುಡಿದು ತನ್ನೊಂದಿಗೆ ಇದ್ದ ಸ್ನೇಹಿತರು ಹಾಕಿದ ಸವಾಲನ್ನು ಒಪ್ಪಿ ನೋಡುತ್ತಿದ್ದಂತೆ ಕೆರೆಗೆ ಜಿಗಿದು ಸಾವಿಗೀಡಾಗಿದ್ದಾನೆ. ಸ್ನೇಹಿತರ ಜೊತೆ ಚಿಟುಗುಪ್ಪದಿಂದ ಚೇಂಗಡಾ ಮಸ್ತಾನ್ ಖಾದ್ರಿ ದರ್ಗಾಕ್ಕೆ ಆಗಮಿಸುತ್ತಿದ್ದರು. ಮಾರ್ಗ ಮಧ್ಯೆ ಪಟ್ವಾದ ಗ್ರಾಮದ ಬಳಿ ಈಜಲು ತೆರಳಿದ್ರು. ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ಮೇಲಿಂದ ಧುಮುಕುತ್ತಿರೋ ವಿಡಿಯೋ ಸ್ನೇಹಿತರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಈ ಕುರಿತು ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. तीर ने आया तो जाने तो नको जाए दे यहाँ से कूद 1 2 3 गोमा उन लोग आए देख वहाँ जा। देख दाजू बुला रहा देखो घास के देख जा। अरे बुल्ले मिल गया है। अरे दाजू पकड़ इसको, दाजू पकड़ इसको, कोमा पकड़ो इसको, कोमा आओ जल्दी आओ, कोमा आओ जी, भाला पकड़ो इसके, आओ जी। बुल्ले का कब्जा दे अंदर, मर गए बाद जा देगा। अरे भाई उन्हें बीले के जी जाओ, कोमा अंदर ढकलो उसको इधर। अरे दादू चले आता देखो उसको, पानी में लेके कूद गए। यहीं चेहरे उन्हें निकाल, तेरे सामने है, यहाँ रे निकाल। ಕರ್ನಾಟಕ ಆದಿ ಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡುವಂತೆ ಹಾಗೂ ಮಾದಿಗ ಸಮುದಾಯದ ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ದಲಿತ ಜನ ಜಾಗೃತಿ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ನಗರದ DC ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಮಾದಿಗ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯ ಮಾಡಿದರು. ಈ ವೇಳೆ ಮಾತನಾಡಿದ ಮಾದಿಗ ಸಮುದಾಯದ ಮುಖಂಡರು, ಮಾದಿಗ ಸಮುದಾಯ ಆರ್ಥಿಕ ಅತ್ಯಂತ ಹಿಂದುಳಿದ ಸಮುದಾಯವಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರದ ಕರ್ನಾಟಕ ಆದಿ ಜಾಂಬವ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ಅನುದಾನ ನೀಡಬೇಕು ಎಂದು ಆಗ್ರಹಿಸಿದರು.
ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಇಂದು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಕರ್ನಾಟಕ ದಲಿತ ಜನಜಾಗೃತಿ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ರುಕ್ಕಪ್ಪ ಟಿ ಕಾಂಬೆ ನೇತೃತ್ವದಲ್ಲಿ ಮಾದಿಗರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಕಳೆದ ನಾವು ವರ್ಷ ಅಧಿಕಾರ ಬಂದು ಹಿಡಿದೇ ಒಂದು ವರ್ಷದಿಂದ ನಾವು ಮಾದಿಗರ ಬೇಡಿಕೆ ಈಡೇರಿಸಬೇಕಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯಿಸಿ ಬಂದಿದ್ದೇವೆ. ಹೀಗೆ ಏನು ಅಂದರೆ ನಮ್ಮ ಕರ್ನಾಟಕ ಆದಿಜಾಂಬ ಅಭಿವೃದ್ಧಿ ನಿಗಮಕ್ಕೆ ಕೇವಲ 100 ಕೋಟಿ ಕೊಟ್ಟರೆ ಅದಕ್ಕೆ ಅಭಿವೃದ್ಧಿ ಸಾಧ್ಯ ಆಗಲ್ಲ. ಅದಕ್ಕೆ ಬರುವ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿ ಕರ್ನಾಟಕ ಆದಿಜಾಂಬ ಅಭಿವೃದ್ಧಿ ನಿಗಮಕ್ಕೆ ನೀಡಬೇಕು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಮಾದರಿ ಚೆನ್ನೈ ಅಧ್ಯಯನ ಪೀಠಕ್ಕೆ ಸುಮಾರು ಸ್ವತಂತ್ರ ಕಟ್ಟಡಕ್ಕಾಗಿ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಅದಲ್ಲದೆ ಮಾದಿಗ ಸಮಾಜವು ಹಲ್ಲಿಗೆ ಬಾರಿಸೋದು ಮತ್ತು ಬೀದಿ ಪಕ್ಕದಲ್ಲಿ ಹಳೆ ಚಪ್ಪಲಿ ಹೊಲಿದು ಜೀವನ ಸಾಗಿಸುವಂಥ ಸಮಾಜದವರಿಗೆ ಆರ್ಥಿಕವಾಗಿ ಮುಂದುವರೆಯಲು ಚರ್ಮ ಲಿಡ್ಕರ್ಗಳ ಲಿಲ್ಲಕಿಲಿಕೆಗೆ ಹೆಚ್ಚಿನ ಅನುದಾನ ಕೊಟ್ಟು ಅವರಿಗೆ ಆಶ್ರಯ ನಿರೀಕ್ಷಿತರಿಗೆ ಮನೆ ನಿರ್ಮಾಣ ಮಾಡಬೇಕು ಮತ್ತು ಹಂತ ಹಂತವಾಗಿ ಈ ಮಾದಿಗರ ಬೇಡಿಕೆ ಈಡೇರಿಸಲಿದ್ದರೆ ಮತ್ತು ಬರುವ ದಿನದಲ್ಲಿ ನಾವು ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಹಮ್ಮಿಕೊಳ್ಳಲಾಗುವುದೆಂದು ಪ್ರತಿಭಟನೆ ಮುಖಾಂತರ ಒತ್ತಾಯಿಸುತ್ತಾರೆ. ಪ್ರತಿಭಟನೆಯಲ್ಲಿ ರುಕ್ಕಪ್ಪ ಕಾಂಬ್ಳೆ, ಅಮೀರ್ ಸಾಬ್ ನದಾಫ್, ಧರ್ಮಣ್ಣ ಪೂಜಾರಿ, ಶಿವಶರಣ ಲಿಂಗದಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ಹೆಚ್ಚಾದ ಮಹಿಳೆಯರ ದೌರ್ಜನ್ಯದ ಕುರಿತು ಕಲಬುರಗಿಯಲ್ಲಿ ಮಹಿಳಾ ಅಸ್ಮಿತೆ ಮತ್ತು ಪ್ರಸಕ್ತ ರಾಜಕಾರಣದ ಕುರಿತು ಮುಕ್ತ ಸಂವಾದ ಏರ್ಪಡಿಸಲಾಯಿತು. ನಗರದ ಕನ್ನಡ ಭವನದಲ್ಲಿ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷೆ ಕೆಎಸ್ ವಿಮಲಾ ಅವರು ಉದ್ಘಾಟಿಸಿ ಮಾತನಾಡಿದರು. ಮಹಿಳಾ ಮತ್ತು ಸಮಸ್ತ ದುಡಿಯುವ ಜನತೆಯ ಐಕ್ಯತೆ ಚಿರಾಯುವಾಗಲಿ ಬರುತ್ತೋ ಅಂತ ನಾವು ಮೌಲ್ಯಮಾಪನ ಮಾಡಲಾರದ ರೀತಿಯಲ್ಲಿ ನಡೀತಾ ಇರ್ತವೆ. ಆದ್ರೆ ಮುಕ್ತ ಸಂವಾದ ಅಂತ ಮಾಡಬೇಕಾದಂತಹ ಒಂದು ಅಗತ್ಯ ಮತ್ತು ಅದರ ಸಾಧ್ಯತೆಗಳನ್ನ ನಾವು ಹೊರಗೆ ಹಚ್ಚಬೇಕಾದಂತಹ ಅಗತ್ಯ. ಅದು ಹಾಗೆ ಹೇಳುವಾಗ್ಲೇನೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 77 ವರ್ಷ ಆಯ್ತು. ಸ್ವಾತಂತ್ರ್ಯದ ಅಮೃತ ಕಾಲವನ್ನ ಆಚರಿಸುವಾಗ ಅಮೃತ ಕಾಲಕ್ಕಿಂತ ಹೆಚ್ಚು ಶತಮಾನವನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಅಭಿವೃದ್ಧಿಯ ನಾಗಾಲೋಕದಲ್ಲಿ ಇದ್ದೀವಿ ಎನ್ನುವಂತಹ ಮಾತುಗಳನ್ನ ಆಡಿದ್ದನ್ನ ಈಗಲೂ ಆಡ್ತಾ ಇರೋದನ್ನ ಕೇಳ್ತಾ ಇರುವ ಈ ಸಂದರ್ಭದಲ್ಲಿ 80ರ ದಶಕದಲ್ಲಿ ಇಂಥದ್ದಕ್ಕೆ ತೆರೆದುಕೊಂಡ ನನಗೆ ಈ ಕಾಲಘಟ್ಟದಲ್ಲಿ 2024 ನವನಾಗರಿಕತೆಯ ಆಧುನಿಕವಾದಂತಹ ಬಹುತೇಕ ಎಲ್ಲವನ್ನ ನಮ್ಮದಾಗಿಸಿಕೊಂಡಂತಹ ಕಾಲಘಟ್ಟದಲ್ಲಿ ನಾವು ಮಹಿಳಾ ಅಸ್ಮಿತೆಯ ಬಗ್ಗೆ ಮಾತನಾಡುವಂತಹ ಸಂದರ್ಭ ಇನ್ನೂ ಉಳ್ಕೊಂಡಿದೆ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ಅದು ಇನ್ನೂ ಹೆಚ್ಚು 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 ಮುನ್ನೆಲೆಗೆ ಬರ್ತಾ ಇದೆ ಅಂತ ಅನ್ನೋದು ಬಹುಶಃ ನಮ್ಮೆಲ್ಲರನ್ನ ನಾವು ಒಮ್ಮೆ ಪ್ರಶ್ನೆ ಮಾಡಿಕೊಳ್ಳುವಂತಹ ಅಗತ್ಯ ಕಂಡು ಬರ್ತಾ ಇದೆ ಅಂತ ಅನ್ಕೋತೀನಿ. ಮತ್ತು ಸಭಾಂಗಣದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಯುವ ತಲೆಮಾರು ಕಣ್ಣಿಗೆ ಕಾಣ್ತಾ ಇರೋದು ಒಂದು ಸಮಾಧಾನದ ಸಂಗತಿ. ಆದ್ರೆ ಆ ಸಮಾಧಾನದ ಸಂಗತಿ ಕಾಲೇಜಿಂದ ಕಳಿಸಿದ್ರು ಅಥವಾ ಲೆಕ್ಚರ್ಸ್ಗಳು ಹೋಗ್ಬೇಕು ಅಂತ ಹೇಳಿದ್ರು ಅನ್ನುವ ಕಾರಣಕ್ಕಾಗಿ ದೈಹಿಕವಾಗಿ ಇಲ್ಲಿ ಬಂದು ಕೂತಿದ್ದಾಗದೇನೆ ಮಾನಸಿಕವಾಗಿ ಕೂಡ ಇಲ್ಲಿ ಒಳಗೊಳ್ಳುವಿಕೆಯ ಭಾಗ ಆಗಿ ಮತ್ತು ನಂತರ ಇದು ಪ್ರತಿಕ್ಷಣ ನಮ್ಮ ಮನಸ್ಸಿನ ಒಳಗಡೆ ರಿಂಗಣ ಆಗ್ಲಿಕ್ಕೆ ಶುರುವಾದ್ರೆ ಈ ಮಹಿಳಾ ಅಸ್ಮಿತೆಯ ಪ್ರಶ್ನೆ ಅಂತ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗದೇನೆ ಒಂದು ಅಫರ್ಮೇಟಿವ್ ನೆಲೆಯಲ್ಲಿ ನಮ್ಗೆ ಚರ್ಚೆಗೆ ಅವಕಾಶವನ್ನ ಒದಗಿಸಿಕೊಡುವಂತಹ ಸಾಧ್ಯತೆಗಳನ್ನ ಅದು ಪ್ರಾರಂಭ ಮಾಡಬೇಕು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ನಾನು ಈ ಬೆಳಗ್ಗೆ ಬರ್ತಾನು ನೀಲಕ್ ಹೇಳ್ತಾ ಇದ್ದೆ, ನಿಮ್ಮಲ್ಲಿ ಸಾಧ್ಯ ಇದೆ ಕಾಲೇಜಿನ ಪ್ರಾಂಗಣದಿಂದ ಹೊರಗಡೆನೂ ಕೂಡ ಸ್ಟೂಡೆಂಟ್ಸ್ ಬಂದು ಪಾಲ್ಗೊಳ್ಳುವಂತಹ ವಾತಾವರಣ ಈಗಲೂ ಉಳ್ಕೊಂಡಿದೆ ಅಂತ ಅನ್ನೋದು ನನಗೆ ಸಮಾಧಾನ ಆಗ್ತಾ ಇದೆ. ನಾವು ಬೆಂಗಳೂರಲ್ಲಿ ಬಹುತೇಕ ಅನ್ಲೆಸ್ ಅಂಡ್ ಅಂಟಿಲ್ ಒಂದು ಇದನ್ನ ಏನೋ ಸರ್ಟಿಫಿಕೇಟ್ ಕೊಡ್ತೀವಿ ಮತ್ತು ನಿರ್ದಿಷ್ಟವಾಗಿ ಒಂದು ಕಾಲೇಜಿಂದ ಇಷ್ಟು ಜನನ್ನ ನೀವು ಕಳಿಸ್ಬೇಕು ಅಂತ ಕಡ್ಡಾಯ ಮಾಡಿ ಅಲ್ಲಿ ಅವ್ರ ಹೆಸರು ಬರ್ಕೊಂಡು ಜೊತೆಗೊಬ್ಬ ಲೆಕ್ಚರು ಬಂದಷ್ಟೇನೆ
ನಾವು ಯಾವುದೋ ಒಂದು ಕಾಲೇಜಿಂದ 10 ಜನ ಸ್ಟೂಡೆಂಟ್ಸ್ ಬರ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರೆ ಆ ಸ್ಟೂಡೆಂಟ್ಸ್ ಅಲ್ಲಿ 6-7 ಜನ ಆದ್ರೂ ನಮ್ಮ ಕಣ್ಣಿಗೆ ಬೀಳುವಂತಹ ಸಾಧ್ಯತೆಗಳು ಇಲ್ಲದಂತಹ ಒಂದು ಕಾರ್ಪೊರೇಟ್ ಅಥವಾ ಮೆಟ್ರೋಪಾಲಿಟನ್ ಕ್ಯಾರೆಕ್ಟರ್ಗೆ ಮಕ್ಕಳು ಕಂಪ್ಲೀಟ್ ಸಜ್ಜಾಗಿ ನಿಂತ್ಬಿಟ್ಟಿರೋ ಅಂಥದ ಮಹಾನಗರದಿಂದ ಬಂದ ನನಗೆ ಸ್ಟೂಡೆಂಟ್ಸ್ ಬರ್ತಾರೆ ಅಂತ ನೀಲ ಹೇಳಿದಾಗ ನನಗೆ ಖುಷಿ ಆಯ್ತು. ಮತ್ತು ಇಲ್ಲಿ ಸ್ಟೂಡೆಂಟ್ಸ್ ಅನ್ನ ನಾನು ನೋಡ್ತಾ ಇದ್ದೀನಲ್ಲ, ದೇಶದ ಭವಿಷ್ಯ ನೀವು, ಅದು ವಿದ್ಯಾರ್ಥಿಗಳಿರ್ಬಹುದು, ವಿದ್ಯಾರ್ಥಿನಿಯರಿರಬಹುದು, ದೇಶದ ಭವಿಷ್ಯ ನೀವು. ವರ್ತಮಾನದಲ್ಲಿ ಏನಾಗ್ತಾ ಇದೆ ಅಂತ ಅನ್ನೋದನ್ನ ಭೂತದ ಅನುಭವದಲ್ಲಿ ನೋಡಿ ನಿಮ್ಮ ಭವಿಷ್ಯವನ್ನ ನೀವು ಸಿದ್ಧ ಮಾಡಿಕೊಳ್ಳುವ ಮತ್ತು ಆ ಭವಿಷ್ಯಕ್ಕೆ ಬೇಕಾದಂತಹ ಆಕರಗಳನ್ನ ಸಂಗ್ರಹಿಸಿಕೊಳ್ಳುವ ಮತ್ತು ನಿಮ್ಮ ಮೂಲಕ ಇಡೀ ಸಮಾಜವನ್ನ ಒಂದು ಸ್ವಸ್ಥ ಸಮಾಜವನ್ನಾಗಿ ಉಳಿಸಿಕೊಳ್ಳುವಂತಹ ಕೆಲಸಕ್ಕೆ ಪಟ್ಟಾಗಬೇಕಾದಂತಹ ಅಗತ್ಯ ಇದೆ ಅಂತ ನಾನು ಭಾವಿಸ್ತೀನಿ. ಕಾರ್ಯಕ್ರಮದಲ್ಲಿ ಶಾಂತಾ ಘಂಟಿ, ನಾಗಾಬಾಯಿ, ಮಹಿಪಾಲ್ ರೆಡ್ಡಿ ಮುನ್ನೂರ್, ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ, ಅರುಣ್ ಜೋಳದ ಕೂಡ್ಲಿಗಿ, ಪದ್ಮಾ ಪಾಟೀಲ್, ಶಿವಲಿಂಗಮ್ಮ, ಪದ್ಮಿನಿ ಕಿರಣಗಿ, ಚಂದಮ್ಮ ಗೋಳ, ಲವಿತ್ರಾ ವಸ್ತ್ರದ್, ಸುಜಾತಾ ಕುಸ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಲಿತ ಯುವಕನ ಮೇಲೆ ಹಲ್ಲೆ, ಆರೋಪಿಗಳ ಗಡಿಪಾರಿಗೆ ಮಲ್ಲೇಶಿ ಸಜ್ಜನ್ ಆಗ್ರಹ. ಕುಡಿದ ಮತ್ತಿನಲ್ಲಿ ನದಿಗೆ ಹಾರಿ ತೆಲಂಗಾಣ ಮೂಲದ ಯುವಕ ಸಾವು. ಆದಿಜಾಂಬವ ನಿಗಮಕ್ಕೆ 500 ಕೋಟಿ ಅನುದಾನ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.